ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಇಲ್ಲ ಅಂದರೆ ಮಾಡೋದಕ್ಕೆ ಹೋಗ್ಬೇಡಿ. ತುಂಬ ಜನ ಬರ್ನಲ್ ಕ್ಲೀನ್ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ. ಸೊ ನಾನು ತೋರಿಸ್ತಾ ಇರೋದು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ, ತುಂಬ ಈಸಿಯಾಗಿ. ಅದಕ್ಕಿಂತ ಮುಂಚೆ ನಿಮ್ಮ ಮನೇಲಿ ಕೂಡ ಈ ಥರ ಹಾರ್ಡ್ ವಾಟರ್ ಆಗಿದ್ರೆ, ಈ ಥರ ಅಡುಗೆ ಮನೆಯಲ್ಲಿ ಎಲ್ಲೆಲ್ಲಿ ನೀರು ನಿಲ್ಲುತ್ತೆ ಅಂಥ ಕಡೆ ಎಲ್ಲ ವೈಟಾಗಿರುತ್ತೆ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಅದು ಹೋಗ್ತಾ ಇರಲ್ಲ. ಏನೆಲ್ಲ ಹಾಕಿ ಸರ್ಕಸ್ ಮಾಡಬೇಕು ಅದು ನನಗೆ ಕ್ಲೀನ್ ಮಾಡೋರಿಗೆ ಗೊತ್ತು. ಸೊ ಹಾಗಾಗಿ ನಾನು ಇದನ್ನು ಜಸ್ಟ್ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ನಮ್ಮ ಮನೇಲೂ ನಾನು ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಆದ್ರೂ ಹಾರ್ಡ್ ವಾಟರ್ ಇದ್ದಾಗೆಲ್ಲ ಈ ಥರ ವೈಟಾಗಿರುತ್ತೆ. ಅದನ್ನು ನಾವು ಎಷ್ಟೇ ಉಜ್ಜಿದ್ರೂ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಜಸ್ಟು ಈಸಿ ಸೊಲ್ಯೂಷನ್ನ ತೊಗೊಂಡು ಬಂದಿದ್ದೀನಿ. ಏನು ಮಾಡಬೇಕು ಗೊತ್ತಾ? ನೀವು ಟಾಯ್ಲೆಟಿಗೆಲ್ಲ ಯೂಸ್ ಮಾಡ್ತೀವಲ್ವಾ, ಆರ್ಪಿಕ್ಕು ಅದನ್ನು ತೊಗೊಂಡಿದ್ದೀನಿ. ಒಂದು ಟೂತ್ ಬ್ರಷ್ ತೊಗೊಳ್ಳಿ, ಹಳೇದು ಓಲ್ಡ್ ಟೂತ್ ಬ್ರಷ್ನ ಬಿಸಾಕೋದಕ್ಕೆ ಹೋಗ್ಬಿಡಿ. ಈ ಥರ ಇಟ್ಕೊಂಡಿರಿ, ಯೂಸ್ ಆಗುತ್ತೆ. ಇದನ್ನ ಒಂದು ಯಾವುದೇ ರೀತಿಯ ನೀರು ಇರಬಾರ್ದು, ಒಂದು ಡ್ರಾಪು ಕೂಡ ನೀರು ಇರಬಾರ್ದು. ಎಲ್ಲೆಲ್ಲಿ ವೈಟ್ ಆಗಿರುತ್ತೆ ಅಲ್ಲಿ ಸ್ವಲ್ಪ ಹಾಕೊಂಡ್ರೆ ಸಾಕು. ಈ ಪೇಸ್ಟಿಗೆ ನಾವು ಬ್ರಷ್ಗೆ ಪೇಸ್ಟ್ ಹಾಕೊಳ್ತೀವಲ್ವ ಅಷ್ಟೇ ಸಾಕು. ಎಲ್ಲ ಕಡೆ ಹಚ್ಕೊಂಡು ಬನ್ನಿ. ನೋಡಿ, ಈ ಥರ ನೀರೆಲ್ಲ ಏನೂ ಹಾಕ್ಬಾರ್ದು. ಜಸ್ಟು ಆ ಆರ್ಪಿಕ್ನ ಸ್ವಲ್ಪ ಹಾಕ್ಕೊಂಡು ಎಲ್ಲ ಕಡೆ ಆ ಬ್ರಷಲ್ಲೇ ಈ ಥರ ಉಜ್ಕೊಂಡು ಬನ್ನಿ. ನಾನು ನೋಡಿ, ಇಲ್ಲೂ ಕೂಡ ನಾನು ಪಾತ್ರೆ ತೊಳೆಯೋ ಹತ್ರನೂ ಆಗಿದೆ. ಜಸ್ಟ್ ಹಚ್ಚೋದಷ್ಟೇ, ತುಂಬ ಏನು ಬೇಡ. ಎಲ್ಲ ಕಡೆ 5 ನಿಮಿಷ ಅಪ್ಲೈ ಮಾಡಿ ಒಂದು 5 ನಿಮಿಷ ಬಿಟ್ಬಿಡಿ. ಮತ್ತು ಅದೇನು ನೀರು ಹಾಕಿ ಉಜ್ಜೋದೆಲ್ಲ ಏನು ಬೇಡ. 5 ನಿಮಿಷ ಬಿಟ್ಬಿಟ್ರೆ ಸಾಕು. ಆಮೇಲೆ ತೋರಿಸ್ತೀನಿ. 5 ನಿಮಿಷ ಬಿಟ್ಟಿದ್ದಾದ್ಮೇಲೆ ಒಂದು ಹಳೆ ಬಟ್ಟೆ ತಗೊಳ್ಳಿ. ಇದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆಲ್ಲ ಇಟ್ಕೊಂಡಿರ್ತೀರಲ್ವಾ, ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಜಸ್ಟ್ ಒರೆಸ್ಕೊಂಡು ಬಂದರೆ ಸಾಕು. ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ಪಳ ಪಳ ಅಂತ ಹೊಳೆಯುತ್ತೆ. ಎಷ್ಟೊಂದು ಜನ ಅದನ್ನು ತರಿಸ್ಕೊಳ್ಳಿ, ಆನ್ಲೈನಲ್ಲಿ ಇದನ್ನು ತರಿಸ್ಕೊಳ್ಳಿ, ಈ ಸ್ಪ್ರೇ ಹಾಕಿ, ಅದನ್ನು ಉಜ್ಜಿ, ಆಮೇಲೆ ಸ್ಕ್ರಬ್ಬರ್ ಹಾಕಿ ಏನೆಲ್ಲ ಹೇಳ್ತಾರೆ. ಅದೆಲ್ಲ ಯಾವುದೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಈಸಿಯಾಗಿ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ನಾನು ಯಾವಾಗ್ಲೂ ಅಷ್ಟೇ, ಹಳೆ ಟೂತ್ ಬ್ರಷ್ಗಳನ್ನ ಎಸಿಬೇಡಿ. ಕೈಯಲ್ಲಿ ಮಾತ್ರ ಹಾಕೋದಕ್ಕೆ ಹೋಗಬೇಡಿ. ಸೊ ಟಾಯ್ಲೆಟ್‌ಗೆ ಯೂಸ್ ಮಾಡೋ ಅಂಥ ಹಾರ್ಪಿಕ್‌ನ ಒಂದು ಸ್ವಲ್ಪ ಹಚ್ಚಿ 5 ನಿಮಿಷ ಬಿಟ್ಟು ಈ ಥರ ಒಂದು ಹಳೆ ಬಟ್ಟೆ ತಗೊಂಡು ಒರೆಸಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಆದ್ಮೇಲೆ ಅಲ್ಲಿ ವೈಟ್‌ಗಾಗತ್ತಾ? ಏನಾರ ಪ್ರಾಬ್ಲಮ್ ಆಗತ್ತಾ ಅಂದರೆ ಏನೂ ಆಗಲ್ಲ. ಟೈಲ್ಸ್ ಕೂಡ ಗ್ರಾನೈಟ್ ಏನೂ ಆಗೋದಿಲ್ಲ. ಯೂಶುವಲಿ ನಾನು ತುಂಬ ದಿನಗಳಿಂದ ಇದೇ ಥರ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಗೊತ್ತಾ? ನೋಡಿ, ತುಂಬ ಉಜ್ಜೋದು ಬೇಡ, ತಿಕ್ಕೋದು ಬೇಡ, ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಬೇರೆ ಬೇರೆ ಕೆಮಿಕಲ್ ಇರೋವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಪಳ ಪಳ ಅಂತ ಹೊಳೆಯೋ ಥರ ನೀಟಾಗಿ ಕ್ಲೀನ್ ಆಗುತ್ತೆ. ನಾನು ಅದಕ್ಕೆ ಹೇಳಿದ್ದು ಮೊದಲೇನೆ, ನಿಮ್ಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ಶೇರ್ ಮಾಡಿ, ಲೈಕ್ ಮಾಡಿ ಅಂತ. ಈಗ ಇಷ್ಟ ಆಯ್ತಾ ವಿಡಿಯೋ? ಲೈಕ್ ಮಾಡ್ತಿರೋ, ಶೇರ್ ಮಾಡ್ತಿರೋ ನೀವೇ ಡಿಸೈಡ್ ಮಾಡಿ. ಸ್ಟವ್ ಬರ್ನಲ್ ಕ್ಲೀನ್ ಮಾಡೋ ವಿಡಿಯೋಸ್ನ ತುಂಬ ನೋಡಿರ್ತೀರ. ಆದರೆ ಡಿಫ್ರೆಂಟಾಗಿ ನಾನು ಇದನ್ನು ಟ್ರೈ ಮಾಡಿದೆ. ತುಂಬ ಈಸಿಯಾಗಿ, ಅದು ಎಷ್ಟೇ ಹಳೆ ಕಪ್ಪು ಕಲೆಗಳಾಗಿದ್ರೂ ಒಂಚೂರು ಇಲ್ದೇ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಪ್ಲಾಸ್ಟಿಕ್ ಪಾತ್ರೆನ ತೊಗೊಂಡಿದ್ದೀನಿ, ಬಟ್ಲನ್ನ. ಅದಕ್ಕೆ ಆ ಬರ್ನಲ್ಗಳನ್ನ ಹಾಕಿ ಇವಾಗ ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ವೈಟ್ ವೆನಿಗರ್ನ ತೊಗೊಂಡಿದ್ದೀನಿ. ಪ್ರಾವಿಷನ್ ಸ್ಟೋರಲ್ಲಿ ಸಿಗುತ್ತೆ ಈ ಥರ ವೈಟ್ ವೆನಿಗರು. ಈ ಥರ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಕೇಳಿದ್ರೆ ಕೊಡ್ತಾರೆ. ಒಂದು ₹30 ಇರ್ಬೋದೇನೋ ಈ ಬಾಟಲು. ತಂದು ಇಟ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ಈಗ ನಾನು ಇದಕ್ಕೆ ಅದ್ರ ಮೇಲ್ಗಡೆನೆ, ಬರ್ನಲ್ ಮೇಲೇನೆ ಈಗ ನಾನು ಇದನ್ನ ಹಾಕ್ಕೊಳ್ತಾ ಇದ್ದೀನಿ, ಟಾಯ್ಲೆಟ್ ಕ್ಲೀನರ್‌ನ. ಸೊ ಹಾರ್ಪಿಕ್‌ನ ಹಾಕಿ ಸ್ವಲ್ಪ ಟೂತ್ ಬ್ರಷಲ್ಲಿ ಈ ಥರ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ. ಸ್ಪ್ರೆಡ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡಬೇಕು. ಅದಕ್ಕೆ ಟೂತ್ ಬ್ರಷ್‌ನ ಎತ್ತಿಟ್ಕೊಳ್ಳಿ ಅಂದಿದ್ದು. ನೋಡಿ, ಇವಾಗ ಕೆಮಿಕಲ್ ರಿಯಾಕ್ಷನ್ ಆಗಿದೆ. ಆಲ್ಮೋಸ್ಟ್ ಅರ್ಧದಷ್ಟು ಕ್ಲೀನ್ ಆಗಿರುತ್ತೆ, ನೀವು ನೋಡ್ಬೋದು. ನಾನು ಏನು ಮಾಡಿಲ್ಲ, ಜಸ್ಟ್ ಹಾಕಿರೋದಷ್ಟೇನೆ. ಇವಾಗ ಚೆನ್ನಾಗಿ ಕುದಿಯೋ ಥರ ನೀರು ಕಾಯಿಸಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆ ಪೂರ್ತಿ ಮುಳುಗಬೇಕು. ಆ ಬರ್ನಲ್ ಪೂರ್ತಿ ಮುಳುಗೋ ಥರ ನೀರನ್ನ ಹಾಕಿ ಒಂದು 5 ನಿಮಿಷ ಬಿಟ್ಟು ಕೂಲ್ ಆಗೋ ತನಕ ಬಿಡಿ. ಆಮೇಲೆ ಕೈಗೆ ಒಂದು ಹ್ಯಾಂಡ್ ಗ್ಲೌಸ್ ಹಾಕ್ಕೊಳ್ಳಿ. ಯಾಕೆಂದರೆ ಅದು ಸಿಕ್ಕಾಪಟ್ಟೆ ಕಪ್ಪಿರುತ್ತಲ್ವಾ, ಮತ್ತು ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತಲ್ವಾ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಜಸ್ಟ್ ಇವಾಗ ಒಂದು ಟೂತ್ ಬ್ರಷ್ ತಗೊಂಡು ಉಜ್ಜಿದ್ರೆ ಆಯಿತು. ಅರ್ಧದಷ್ಟು ಆಲ್ರೆಡಿ ಹೋಗಿರುತ್ತೆ. ಇನ್ನೊಂದು ಸ್ವಲ್ಪ ನೀಟಾಗಿ ಕ್ಲೀನ್ ಆಗಬೇಕು ಅಂದರೆ ಈ ಟೂತ್ ಬ್ರಷ್ ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಇದಕ್ಕೂ ಹೋಗಿಲ್ಲ, ತುಂಬ ಹಳೇ ದಿನದಿಂದ ತೊಳೆದೇ ಇಲ್ಲ, ನಾವು ವಾಶೇ ಮಾಡ್ಕೊಂಡಿಲ್ಲ ಅನ್ನೋರು, ಈ ಸ್ಟೀಲ್ ನಾರು ಬರುತ್ತಲ್ವಾ, ಪಾತ್ರೆ ತೊಳೆಯೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ವಾ, ಆ ನಾರು ತಗೊಂಡು ಈ ಥರ ಉಜ್ಜಿದ್ರೆ ಆಯಿತು. ಈ ಸ್ಕ್ರಬ್ಬರ್, ಸ್ಟೀಲ್ ಸ್ಕ್ರಬ್ಬರು. ಸೊ ಇದನ್ನ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಈ ಥರ, ತುಂಬ ಹೆವಿ ಬೇಡ, ಇದನ್ನು ಉಜ್ಜಿದ್ರೆ ಸಾಕು, ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಇವಾಗ ಹೇಳಿ, ಈ ಥರ ವಿಡಿಯೋಸ್ನ ನೀವೇನಾದರೂ ನೋಡಿದ್ರಾ? ಇಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು. ಯಾವ್ಯಾವುದೋ ಸ್ಪ್ರೇಗಳು, ಯಾವ್ಯಾವುದೋ ಇದಕ್ಕೋಸ್ಕರ ಅಂತಲೇ ಪರ್ಚೇಸ್ ಮಾಡಿ ಯಾಕೆ ದುಡ್ಡು ದಂಡ ಮಾಡ್ಕೊಳ್ತೀರಾ? ಜಸ್ಟ್ ಇದನ್ನು ಟ್ರೈ ಮಾಡಿ. ಇಷ್ಟ ಆದರೆ ವಿಡಿಯೋ ಶೇರ್ ಮಾಡಿ, ಇಲ್ಲಾಂದರೆ ಲೈಕ್ ಮಾಡಿ. ಈಗ ನೋಡಿ ಬರ್ನಲ್ಲ, ಶಾಕ್ ಆಯ್ತಾ? ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು. ಹೊಸ ಬರ್ನಲ್ ಏನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ.
ಇದೇ ಥರ ನಾನು ಯಾವಾಗ್ಲೂ ಕ್ಲೀನ್ ಮಾಡ್ಕೊಳ್ಳೋದು. ನಮ್ಮನೇಲಿ 4 ಬರ್ನಲ್ ಸ್ಟವ್ ಇರೋದು. 2ನ್ನ ತೊಳೆದು ನಿಮಗೋಸ್ಕರ ಕ್ಲೀನ್ ಮಾಡಿ ತೋರಿಸ್ದೆ. ಇದೆರಡನ್ನೂ ನಾನು ತೊಳೆದಿಲ್ಲ. ಇದೆರಡು ಮಾತ್ರ ಎತ್ಕೊಂಡು ತೊಳಿದ್ದೀನಿ. ತೊಳೆದು ತೋರಿಸ್ತಾ ಇದ್ದೀನಿ. ಡಿಫ್ರೆನ್ಸ್‌ನ ನೀವೇ ನೋಡ್ಬೋದು. ಎಷ್ಟು ಕಪ್ಪುಗಾಗಿದೆ ನನ್ನ ರೈಟ್ ಹ್ಯಾಂಡಲ್ಲಿ ಆ ಕಡೆ ಇರೋ ಅಂಥದ್ದು. ಇದು ನೋಡಿ ನನ್ನ ಲೆಫ್ಟ್ ಹ್ಯಾಂಡಲ್ಲಿ ಎರಡನ್ನೂ ಇವಾಗ ತೊಳೆದಿದ್ದೀನಲ್ವಾ ಅದು ಎಷ್ಟು. ಆಮೇಲೆ ತುಂಬ ಏನು ನಿಮ್ಮ ಮುಂದೆನೇ ತೋರಿಸ್ದೆ. ತುಂಬ ಉಜ್ಜಿ ತೊಳೆಯೋದಕ್ಕೇನು ಹೋಗಿಲ್ಲ. ಸೊ ಇದನ್ನ ಕ್ಲೀನ್ ಮಾಡಿ ಇಟ್ಕೊಂಡಿರ್ಬೇಕು. ನಾವ್ ಹೆಂಗೆ ಡೈಲಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಹಲ್ಲುಜ್ಜಿ ಮುಖ ತೊಳೆದು ಕ್ರೀಮ್ ಹಚ್ಚಿ ಪೌಡರ್ ಹಾಕೊಂಡು ನಮ್ಮ ಮುಖನ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀವಿ. ಪ್ರತಿದಿನ ನಮಗೆ ಊಟ ಹಾಕೋದು ಈ ಸ್ಟವ್. ಇದನ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಸೊ ಇದು ಲಕ್ಷ್ಮಿಯ ಸ್ವರೂಪ ಅಂತೆ. ಅಡುಗೆ ಮನೆ ಯಾವಾಗಲೂ ಚೆನ್ನಾಗಿದ್ರೆ ಮಹಾಲಕ್ಷ್ಮಿ ಅನ್ನಪೂರ್ಣೇಶ್ವರಿ ಬಂದು ನೆಲೆಸ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಸೊ ಅದಕ್ಕೋಸ್ಕರ ಯಾವಾಗ್ಲೂ ಸ್ಟವ್ ಆಗಿರ್ಬೋದು, ಅಡುಗೆ ಮನೆ ಸ್ಲ್ಯಾಬ್ ಆಗಿರ್ಬೋದು ಕ್ಲೀನ್ ಆಗಿರ್ಬೇಕು ಅನ್ನೋದು ಒಂದು ದೊಡ್ಡೋರು ಹೇಳ್ತಾ ಇರ್ತಾರೆ. ಇದನ್ನ ಟ್ರೈ ಮಾಡಿದೆ. ನಿಮಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇಂಥ ವಿಡಿಯೋಗಳಿಗೆ ನನ್ನ ಚಾನಲ್‌ನ ಮತ್ತೆ ಮತ್ತೆ ನೋಡಿ.